ತುಮಕೂರಿನ ಬಿಜಿ ಪಾಳ್ಯದಲ್ಲಿರುವಂತಹ ಅಭಯ್ ಟಿವಿಎಸ್ ಆಟೋ ಶೋರೂಮ್ ಏಕಾಏಕಿ ಮುಚ್ಚಲು ಮುಂದಾಗಿದ್ದಾರೆ. ಇದೀಗ ಆಟೋ ಚಾಲಕರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಸಾಲ ಪಡೆದು ಎಲೆಕ್ಟ್ರಿಕಲ್ ಹಾಗೂ ಸಿಎನ್ಜಿ ಆಟೋಗಳನ್ನ ಖರೀದಿ ಮಾಡಿದ್ರು ಚಾಲಕರು. ಯಾವುದೇ ರೀತಿಯಾದಂತಹ ಮುನ್ಸೂಚನೆಯನ್ನ ಕೊಟ್ಟಿಲ್ಲ. ಶೋರೂಮ್ನ ವಸ್ತುಗಳನ್ನ ಸಿಬ್ಬಂದಿಗಳು ಪ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನ ಕಂಡು ಆಕ್ರೋಶಗೊಂಡಿದ್ದಾರೆ ಆಟೋ ಚಾಲಕರು. ಕಳೆದ ಕೆಲ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಈ ಶೋರೂಮ್ ತುಮಕೂರಿನಲ್ಲಿ 100ಕ್ಕೂ ಹೆಚ್ಚು ಆಟೋಗಳನ್ನು ಮಾರಾಟ ಮಾಡಿದ್ದು 6 ವರ್ಷಗಳ ಗ್ಯಾರಂಟಿ ಮತ್ತು ಉತ್ತಮ ಸರ್ವಿಸ್ ಭರವಸೆಯನ್ನು ಕೂಡ ನೀಡಿತ್ತು. ಇನ್ನು ಶೋರೂಮ್ ಮುಚ್ಚಿದ್ರೆ ಸರ್ವಿಸ್ ಹಾಗೂ ಗ್ಯಾರಂಟಿಗೆ ಸಮಸ್ಯೆಯಾಗಲಿದೆ ಅಂತ ನೂರಾರು ಆಟೋ ಚಾಲಕರು ಶೋರೂಮ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದು, ಹೊಸ ಡೀಲರ್ ಬರುವವರೆಗೂ ಕೂಡ ಶೋರೂಮ್ ಮುಚ್ಚಬಾರದು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಆಟೋ ಚಾಲಕರು. ಇಲ್ಲ ಅಂದ್ರೆ ನಮ್ ಸರ್ವಿಸ್ ಯಾರು ಕೊಡ್ತಾರೆ ಸರ್? ನಾವು ಸಾಲ ಸೋಲ ಮಾಡಿದೀವಿ ಸರ್. ಎಷ್ಟೋ ಜನ ಹೆಂಗಸರುಗಳು ಒಡವೆ ಅಡ ಇಕ್ಕಿದಾರೆ ಸರ್. ನಿಜ ಹೇಳ್ತೀನಿ, ನಾನು ಒಡವೆ ಮಾರಿದೀನಿ. ಒಡವೆ ಅಡ ಇಕ್ಬಿಟ್ಟು ಬಡ್ಡಿ ಕಟ್ಟಕ್ಕಾಗಲ್ಲ ಅಂತೇಳಿ ಒಡವೆ ಮಾರ್ಬಿಟ್ಟು ಗಾಡಿಗೆ ದುಡಿಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದೀವಿ. ನಾವ್ ಇಷ್ಟೆಲ್ಲ ಮಾಡಿದ್ಮೇಲೆ ನಾವ್ ಕಂಪನಿಯವ್ರಿಗೆ ನಮ್ಗೆ ಈ ತರ ಮೋಸ ಮಾಡಿದ್ರೆ ನಮ್ಗೇನಿಲ್ಲ ಸರ್. ಶೋರೂಮ್ ಬೇಕು, ಸರ್ವಿಸ್ ಸೆಂಟರ್ ಇಲ್ಲೇ ಇರ್ಬೇಕು. ಅಕಸ್ಮಾತ್ ಇಲ್ಲ ನಾವು ಶೋರೂಮ್ ಮಾಡಲ್ಲ ತೆಗಿತೀವಿ ಅಂತ ಹೇಳಿದ್ರೆ ನಮ್ಮ ಗಾಡಿಗಳೆಲ್ಲ ವಾಪಸ್ ತಗೊಂಡ್ಬಿಡ್ಲಿ. ನಮ್ದು ಏನಿದೆ ದುಡ್ಡು ಪ್ರತಿ ಒಂದು ₹1 ಆಗ್ಲಿ ಅಥವಾ ₹100 ನಮ್ಗೆ ಪೇ ಮಾಡ್ಬಿಡ್ಲಿ, ದುಡ್ಡು ವಾಪಸ್ ಕೊಟ್ಬಿಡ್ಲಿ. ಶೋರೂಮೇ ಇಲ್ಲ ತಾಣೋಂಗಿಲ್ವಂತೆ ಸರ್. ಸರ್ವಿಸ್ ಹೆಂಗೆ ಸರ್? ಈಗ ಬೆಂಗಳೂರಲ್ಲಿ ಸರ್ವಿಸ್ ಇದೆ ಅಂದ್ರೆ ನಾವು ತುಮಕೂರಿಂದ 70 ಕಿಲೋಮೀಟರ್ ನಾವು ಬೆಂಗಳೂರಿಗೆ ಹೋಗಕ್ಕಾಗುತ್ತಾ ಸರ್? ಏನ್ ಮಾಡ್ಬೇಕು ಸರ್? ಈಗ ಇಲ್ಲಿ ನೋಡಿ, ರೀಸನ್ ಗೊತ್ತಿಲ್ಲ ಸರ್. ಒಟ್ನಾಗ ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ ಸರ್. ರೀಸನ್ ಏನು ಹೇಳ್ತಾ ಇಲ್ಲ. ರೀಸನ್ ಏನ್ ಮಾಡ್ತಾರೆ, ಬೇರೆ ಡೀಲರ್ಶಿಪ್ ಬರ್ತಾರೆ ಅಂತ. ಅವ್ರು ಯಾರು ಏನು ಎತ್ತ ನಮ್ಗೇನು ಯಾರನ್ನ ಬರ್ಲಿ, ನಮ್ಗೇನು ಏನು ತೊಂದರೆ ಇಲ್ಲ. ಬಟ್ ನಮ್ಗೆ ಸರ್ವಿಸ್ ಆಗ್ಬೇಕು. ಬಂದಾಗ ಗಾಡಿ ಸೇಲ್ ಮಾಡೋದು ಬಿಡೋದು ಅವ್ರಿಗೆ ಸೇರಿತ್ತು. ಬಟ್ ನಮ್ಗೆ ನಮ್ ಗ್ಯಾರಂಟಿ ಕೊಟ್ಟಿದ್ದಾರೆ 6 ವರ್ಷ. 6 ವರ್ಷ ತನಕ ನಮ್ಗೆ ಸರ್ವಿಸ್ ಕೊಡ್ಬೇಕು. ಹೊರಗಡೆ ನಾವು ಎಲ್ಲೂ ಮಾಡ್ಸಕ್ ಹೋಗೋದಿಲ್ಲ. ಇವಿ ಗಾಡಿ ಯಾರು ಮೆಕ್ಯಾನಿಕ್ ಇಲ್ಲ ಇಲ್ಲಿ ನಮ್ ತುಮಕೂರಲ್ಲಿ. ಹಂಗಾಗಿ ನಮ್ಗೆ ಸರ್ವಿಸ್ ತುಮಕೂರಲ್ಲೇ ಮಾಡ್ಕೊಡ್ಬೇಕು. ಆಮೇಲೆ ಹೊರಗಡೆ ಮಾಡ್ಸೋಣ ಅನ್ಕೋಣ. ಈಗ ನಾವ್ ಎಲ್ಲೋಗಿ ಮಾಡ್ಸೋಣ ಸರ್? 70 ಕಿಲೋಮೀಟರ್ ನಾವು ಗಾಡಿ ಎತ್ಕೊಂಡೋಗಿ ಬೆಂಗಳೂರಲ್ಲಿ ಮಾಡ್ಸಕ್ಕಾಗುತ್ತಾ? ಇಲ್ಲ ಪರ್ಮನೆಂಟ್ ಸಿಗುತ್ತಾ ನಮ್ಗೆ? ಪರ್ಮನೆಂಟ್ ಏನಾದ್ರು ಈಗ ಇಷ್ಟು ಕಿಲೋಮೀಟರ್ ಮೇಲೆ ಹೋಗಂಗಿಲ್ಲ. ಈಗೇನೋ ಪರ್ಮನೆಂಟ್